ಬೆಳಗಾವಿ ಜಿಲ್ಲೆಯಲ್ಲಿ ಆತಂಕದ ಸ್ಥಿತಿ ಮನೆ ಮಾಡಿತ್ತು. ಆದರೆ ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಹರಿಯುವಂತ ನದಿಗಳಲ್ಲಿ ಜೀವ ಕಳೆ ಕಾಣಿಸ್ತಾ ಇದೆ. ಮಲಪ್ರಭಾ, ಘಟಪ್ರಭಾ ತುಂಬಿ ಹರಿಯುತ್ತಾ ಇದೆ. ಕೃಷ್ಣಾ ನದಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದಲ್ಲಿ ಹನುಮಂತ ಮಂದಿರ ಮುಳುಗಡೆಯಾಗಿದೆ. ನದಿ ದಡದಲ್ಲಿ ನಿಂತು ದರ್ಶನ ಪಡಿತಾ ಇದ್ದಾರೆ ಭಕ್ತಾದಿಗಳು. ರಾಮ ಸೀತಾ ಈಶ್ವರ ಮಂದಿರಗಳು ಕೂಡ ಮುಳುಗಡೆಯಾಗಿದೆ. ಮಲಪ್ರಭಾ, ಘಟಪ್ರಭಾ, ವೇದಗಂಗಾ, ದೂದ್ಗಂಗಾ ಇಲ್ಲೆಲ್ಲ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇರೋದು. ಮಹಾರಾಷ್ಟ್ರದ ಕೊಂಕಣ ಭಾಗದ ಜಿಲ್ಲೆಗಳು ಮತ್ತು ಪಶ್ಚಿಮ ಘಟ್ಟ ವ್ಯಾಪ್ತಿಯ ಜಿಲ್ಲೆಗಳು ಇಲ್ಲಿ ಮಳೆಯಾದಂಥ ಪರಿಣಾಮ ಅಲ್ಲಿಂದ ಹರಿದು ಬರುವಂತ ನೀರಿನ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ನದಿ ನೀರಿನ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ನೋಡ್ತಾ ಇದ್ದೀರಿ ನೀವು, ಮಂದಿರಗಳು ಮುಳುಗಡೆಯಾಗಿರೋದು. ನದಿ ಭಾಗದಲ್ಲಿ ಇದ್ದಂಥ ಮಂದಿರಗಳು ಮುಳುಗಡೆಯಾಗಿದೆ. ಖಾನಾಪುರದ ದೃಶ್ಯ ಇದು ನೀವು ಗಮನಿಸ್ತಾ ಇರೋದು. ಬೆಳಗಾವಿಯ ಕೆಲ ತಾಲೂಕುಗಳಲ್ಲಿ ಸದ್ಯ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಜೂನ್ನಲ್ಲಿ ಕೈಕೊಟ್ಟಿದ್ದ ಮುಂಗಾರು ಮಳೆ ಇದೀಗ ಜುಲೈನಲ್ಲಿ ಆರಂಭವಾಗಿರುವಂಥದ್ದು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿರುವಂಥದ್ದು. ಹೀಗಾಗಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳಿಗೆ ಇದೀಗ ಜೀವ ಕಳೆ ಬಂದಿರುವಂಥದ್ದು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಸುಪ್ರಸಿದ್ಧ ಹಬ್ಬನಟ್ಟಿ ಹನುಮಪ್ಪನ ಗುಡಿ ಕೂಡ ಈಗ ಮುಳುಗಿರುವಂಥದ್ದು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಈಗಾಗಲೇ ಹನುಮಪ್ಪನ ಗುಡಿ ಏನಿದೆ ಇದು ಈಗ ಗರ್ಭಗುಡಿ ಕೂಡ ಈಗಾಗಲೇ ಮುಳುಗಿರುವಂಥದ್ದು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತ ಧಾರಾಕಾರ ಮಳೆಯ ಕಾರಣಕ್ಕೆ ಈಗಾಗಲೇ ಮಲಪ್ರಭಾ ನದಿ ಕೂಡ ಮೈದುಂಬಿ ಹರಿಯುತ್ತಿರುವಂಥದ್ದು. ಹೀಗಾಗಿ ಮಲಪ್ರಭಾ ನದಿ ಮೈದುಂಬಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಹಬ್ಬನಟ್ಟಿ ಏನು ನದಿ ಪಾತ್ರದಲ್ಲಿರ್ತಕ್ಕಂಥ ಹಬ್ಬನಟ್ಟಿ ಮಂದಿರ ಏನಿದೆ ಅದು ಈಗ ಗರ್ಭಗುಡಿ ಸಂಪೂರ್ಣವಾಗಿ ಮುಳುಗಿರುವಂಥದ್ದು. ಇನ್ನೊಂದು 3-4 ಅಡಿ ಆದರೆ ಇಡೀ ದೇವಗುಲವೇ ಮುಳುಗುವ ಹಂತಕ್ಕೆ ಕೂಡ ಈಗ ಬಂದಿರುವಂಥದ್ದು. ಅದ್ರ ಜೊತೆಗೆ ಹಬ್ಬನಟ್ಟಿ ಹನುಮಪ್ಪನ ಗುಡಿ ಪಕ್ಕ ಶಿವಲಿಂಗನ ಮಂದಿರ ಇದೆ, ಅದು ಕೂಡ ಗರ್ಭಗುಡಿ ಮುಳುಗಿರುವಂಥ. ಹೀಗಾಗಿ ಹಬ್ಬನಟ್ಟಿ ಹನುಮಪ್ಪನ ದರ್ಶನಕ್ಕೆ ಬಂದಂತಹ ಭಕ್ತರೇನಿದ್ದಾರೆ ಇದೀಗ ನದಿ ದಡ್ಡದಲ್ಲಿ ನಿಂತು ದರ್ಶನ ಪಡೆದುಕೊಂಡು ಹೋಗಬೇಕಂತ ಪರಿಸ್ಥಿತಿ ಕೂಡ ಇದೀಗ ನಿರ್ಮಾಣವಾಗಿದೆ. ಜೂನ್ ಆರಂಭದಲ್ಲೇ ಕೂಡ ಪಶ್ಚಿಮ ಘಟ್ಟ ಪ್ರದೇಶದ ಧಾರಾಕಾರ ಮಳೆ ಆಗುತ್ತೆ. ಇಷ್ಟೊತ್ತಿಗೆ ಜೂನ್ ವೇಳೆಗೆ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳೆಲ್ಲವೂ ಕೂಡ ಮೈದುಂಬಿ ಹರಿಯುತ್ತಿತ್ತು. ಆದ್ರೆ ಜೂನ್ ನಲ್ಲಿ ಸಂಪೂರ್ಣವಾಗಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ಎಲ್ಲಾ ಸಪ್ತ ನದಿಗಳು ಕೂಡ ಬತ್ತಿ ಹೋಗಿದ್ದು. ಇದೀಗ ಮತ್ತೆ ಜುಲೈನಲ್ಲಿ ಏನು ಮುಂಗಾರು ಆರಂಭ ಆಗಿರೋ ಹಿನ್ನೆಲೆ ಮಳೆ ತಡವಾದ್ರೂ ಕೂಡ ಈಗ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಎಲ್ಲಾ 7 ನದಿಗಳು ಕೂಡ ಘಟಪ್ರಭಾ ಆಗಿರುವುದು, ಮಲಪ್ರಭಾ, ಕೃಷ್ಣ, ಹಿರಣ್ಯಕೇಶಿ, ದೂದ್ಗಂಗಾ, ವೇದಗಂಗಾ ಎಲ್ಲಾ ನದಿಗಳು ಕೂಡ ಈಗ ಏನು ಸಾಕಷ್ಟು ಪ್ರಮಾಣದ ಜೀವ ಕಳೆ ಬಂದಿರೋ. ನಮ್ಮ ಜೊತೆಗೆ ದರ್ಶನಕ್ಕೆ ಬಂದಂತ ಭಕ್ತರು ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಎಲ್ಲಿಂದ ಬಂದಿದ್ದಾರೆ ಸರ್ ನೀವು? ಸರ್ ನಾವು ಬೆಳಗಾವಿಂದ ಬಂದಿದ್ದೀವಿ. ಏನ್ ದರ್ಶನಕ್ಕೆ ಬಂದಿದ್ರಿ? ಮನೆಗೆ ಗೊತ್ತಿರಲಿಲ್ಲ? ಗೊತ್ತಿರಾಗಿಲ್ರಿ. ಈಗ 4 ದಿವಸ ಆದ್ ಮಳೆ ಚಾಲು ಆಗೈತ್ರಿ. ಇಷ್ಟ ನೀರ್ ಬರುತ್ತೆ ಅಂತ ಗೊತ್ತಿರಾಗಿಲ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕೂಡ ಬಂದಿದ್ರಿ? ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದಿದ್ವಿ. ಈ ದೇವಸ್ಥಾನ ಬಂದಾಗಿದ್ದಕ್ಕೆ ನಿರಾಶೆ ಆಯ್ತಾ ಹೆಂಗ? ಹಂಗೇನಿಲ್ರಿ, ಪ್ರತಿ ಸಲ ಹಿಂಗೆ ಇರುತ್ತೆ. ಸೊ ನಾವು ಇದೇ ನೋಡಕ್ ಬರುತ್ತೇವ್ರಿ. ದರ್ಶನ ಆಗ್ಲಿಲ್ಲ, ಕೈ ಮುಗಿದ್ರಿ? ನೈವೇದ್ಯ ಎಲ್ಲ ಇಲ್ಲೇ ಕೊಟ್ಟೆ? ಇಲ್ಲೇ ಕೊಟ್ಟೇವ್ರಿ. ಕ್ಯಾಮರಾ ನಡೆಸ್ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.